ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ 78ನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ 78ನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ನಾಡಿನ ಜನತೆಗೆ ಶುಭಾಶಯಗಳು. ಈ ಸಂದರ್ಭದಲ್ಲಿ ಹೇಳೋದಾದರೆ ನಮ್ಮ ಚಂದ್ರಲೇಔಟಲ್ಲಿ ಹೊಸದಾಗಿ 215 ಅಡಿ ಒಂದು ಫ್ಲಾಗ್ ಪೋಸ್ಟ್ ಮಾಡಿ ಇಲ್ಲಿ ಬಾವುಟವನ್ನು ಆರಿಸುವ ಮುಖಾಂತರ ಜನವರಿ 26ನೇ ತಾರೀಕು ಮತ್ತು ಆಗಸ್ಟ್ 15ನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ. ಈ ಇಂಡಿಪೆಂಡೆನ್ಸ್ ಡೇಗೆ ನೀವು 78ನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ, ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಅಕ್ಕಪಕ್ಕದ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಮತ್ತು ಇತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಭದ್ರತೆ ನಮ್ಮ ದೇಶದಲ್ಲಿಲ್ಲ. ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು, ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ. ಅನೇಕ ಭಾಷೆ, ನೂರಾರು ಭಾಷೆ, 10 ಧರ್ಮಗಳಿರ್ತಕ್ಕಂಥ ಈ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ 140 ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ. ಅಷ್ಟೇ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯ. ನನ್ನ ಮಾತು ಈ ದಿನ 78ನೆಯ ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ದಿನ. ನಮ್ಮೆಲ್ಲರ ಈ ಒಂದು ಆಚರಣೆ ನಿಜಕ್ಕೂ ಕೂಡ ಹಬ್ಬದ ವಾತಾವರಣವನ್ನು ಕಲ್ಪಿಸಿದೆ. ಈ ಮಕ್ಕಳ ನಡುವೆ ನಡೀತಾ ಇರತಕ್ಕಂಥ ಈ ದಿನದ ಒಂದು ಕಾರ್ಯಕ್ರಮ ತುಂಬ ಸುಂದರವಾಗಿದೆ. ನಮ್ಮ ಭಾರತೀಯರೆಲ್ಲರ ಪಾಲಿಗೆ ಇದು ಸುವರ್ಣ ದಿನ ಅಂತಲೇ ಹೇಳಬೇಕು. ಇವತ್ತು ಈ ಒಂದು ಆವರಣದಲ್ಲಿ ಧ್ವಜಾರೋಹಣ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರು, ಹಾಗೆಯೇ ನಮ್ಮ ಎಲ್ಲ ಅಧಿಕಾರಿಗಳ ತಂಡ, ನಮ್ಮ ಎಲ್ಲ ಶಾಲಾ ಮಕ್ಕಳ ತಂಡ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ. ಧನ್ಯವಾದಗಳು.